ಮೇಡಮ್ ಅವ್ರ ನಮಸ್ತೆ ರೀ ಮೇಡಮ್. ನಮಸ್ತೆ ರೀ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡ್ರಿ ಮೇಡಮ್ ಅವ್ರ. ಪರಿಚಯ ರೀ ಸರ, ನಮ್ದು ಹೆಸರು ಕಮಲಾಬಾಯಿ ಶಿವ್ರಿ, ಸಾಲೋಟಿಗೆ ಊರಿ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲಾ ರೀ. ಮತ್ತು ನಮ್ಮ ಊರಿಂದ ನಮ್ಮ ಹೊಲ ರೀ ಒಂದು 4 ಕಿಲೋಮೀಟ್ರ್ ಅದ ರೀ. 4 ಕಿಲೋಮೀಟ್ರ್ ಇದ್ದರೂ ನಾವು ಹೊಲದಾಗೆ ವಸ್ತಿದ್ದು ಗೋಗಳು ಸಾಕೊಂಡು ಗೋ ಉತ್ಪನ್ನ ಮಾಡ್ಲಕತ್ತಿದ್ದೀವಿ ರೀ. ಈಗ ಸರಿ, ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಇವಾಗ 4 ವರ್ಷ ಐತ್ರಿ. 4 ವರ್ಷದಿಂದ ಮಾಡ್ತಾ ಇದ್ದಾರೆ. 4 ವರ್ಷ ಐತ್ರಿ. ಎಷ್ಟು ವರ್ಷ ಇದ್ದವು ಮೇಡಮ್ ಅವರು? ಫಸ್ಟ್ ಒಂದೇ ಐತ್ರಿ ಸರ್ ಹಸು. ಈಗ 1ನೇ ಸ್ಟಾರ್ಟ್ ಮಾಡಿದ್ದು, ಇವಾಗ 8 ಆಗ್ಯಾವ್ರಿ. ಯಾವ ತಳಿ ಸಾಕಿದ್ರಿ ಮೇಡಮ್? ಜವಾರಿ ನಮ್ಮ ದೇಶಿ ತಳಿನೇ ಅವ್ರಿ. ಹಾಂ, ನಮ್ಮ ಮೇಡಮ್ ಅವ್ರಿ ಊರು ಬಿಟ್ಟು ಇಲ್ಲಿ ಬರೋಕ್ಕೆ ಉದ್ದೇಶ ಏನ್ರಿ ಮೇಡಮ್ ಅವರ? ಊರು ಬಿಟ್ಟು ಇಲ್ಲಿ ಬರ್ಬೇಕಂದ್ರೆ ಸರ, ಫಸ್ಟಿಗೆ ನಮ್ಮದು ಗೋ ಸಾಕಂತರೂ ತಲೆಗೆ ಅದ ರೀ. ನಾವು ಇದ್ದು ರೀ ಫಸ್ಟಿನ ಹಿಡಿದು. ಆಮೇಲೆ ನಮ್ಮ ಹುಡುಗರು ಸಾಲಿಗೆ ಹೋದ ಬಳಿಕ ನಾವು ಹೊಲ್ದಾಗ ಇರ್ಬೇಕನ್ನ ನಮ್ಮದು ಡಿಸೈಡ್ ಮಾಡಿದೇವ್ರಿ. ಫಸ್ಟ್ ಊರಾಗಿದ್ದೇವ್ರಿ ನಾವು. ಅಂದ್ರೆ ನನ್ನ ಹೆಲ್ತ್ ಸಮಸ್ಯೆ ಭಾಳ ಇತ್ತು ರೀ. ನಾನು ಹೆಲ್ತ್ ಸಮಸ್ಯೆ ಅಂದ್ರೆ ಏನು ರೀ, ನನಗೆ ಒಂದು 20 ವರ್ಷ ದಿವಸ ನಾ ಏನೂ ಊಟ ಮಾಡಿಲ್ಲ ರೀ. ಏನೂ ಊಟ ಮಾಡಿಲ್ಲಕ್ಕೇನು ರೀ, ಏನು ಊಟ ಮಾಡಿದ್ರು ನನಗೆ ಹುಳಿ ಆತಿತ್ತು. ಹುಳಿಯಾಗಿ ಉಲ್ಟಿ ಆತಿತ್ತು. ಹುಳಿಯಾಗಿ ಉಲ್ಟಿಯಾಗಿ ಎಲ್ಲ ಕಡೆ ತೋರಿಸಿದೇವ್ರಿ. ಏನು ಕನಿಷ್ಠ ಏನೋ ಒಂದು 7-8 ಲಕ್ಷ ರೂಪಾಯಿ ಹಾಕಿದೇವ್ರಿ. ಹಾಕಿದ್ರು ನನಗೆ ಎಲ್ಲಿ ಕಡಿಮೆ ಆಗಲಿಲ್ಲ. ಅದು ಆಯುರ್ವೇದಕ್ಕೆ ಹೋಗಿರಿ, ಆಲೋಪತಿ ಫಸ್ಟ್ ತೋರಿಸಿದೆ ರೀ. ಅದು ಕಡಿಮೆ ಅನಿಸ್ಲಿಲ್ಲ ನನಗೆ ಅಷ್ಟೊಂದು. ಹೊಳ್ಳಿ ಆಯುರ್ವೇದಕ್ಕೆ ತೋರಿಸ್ಕೊಂಡಿರಿ. ಆಯುರ್ವೇದಕ್ಕೆ ತೋರಿಸ್ಕೊಂಡು ಬಳಕ್ಕಿಂತ ದೊಡ್ಡ ದೊಡ್ಡ ಹುಬ್ಬಳ್ಳಿ, ಶಿರಸಿ, ದೊಡ್ಡ ದೊಡ್ಡ ದವಾಖಾನಿಗೆ ಹೋಗಿ ತೋರಿಸ್ಕೊಂಡೇವ್ರಿ. ಅಂದರೂ ಸ್ವಲ್ಪ ಕಡಿಮೆ ಐತ್ರಲ್ಲಿ. ಕಡಿಮೆ ಆಗಾನ ನನಗೆ ಹಿಂಗೆ ಒಂದು ಜರ ಅರ್ಕ ಪರಿಚಯ ಐತ್ರಿ. ಯೂಟ್ಯೂಬ್ದಾಗ ನೋಡಿದೆ. ಅರ್ಕ ಪರಿಚಯ ಆಗಾನ ಇದು ಫಸ್ಟ್ ಆಕಳ್ರಿ. ಇದು ಈ ಗೋಮಾತೆ ರೀ. ಈಕಿನೇ ಬೇಕಿದ್ಲು. ಮುಂದೆ ನನಗೆ ಪರಿಚಯ ಆಗ ನಾವು ತರಿಸಿ ಕುಡ್ದೆ ರೀ. ಒಮ್ಮೆ 2 ಸಾರಲ್ಲಿ ತರಿಸಿ ಕುಡ್ದೆ ರೀ. ನನಗೆ ಸ್ವಲ್ಪ ಏನೋ ಹಗರ್ ಅನ್ನಿಸ್ತು. ಅಂದ್ರೆ ನಂದು ಒಂದು ಆಕಳದ, ನಾನು ಯಾಕೆ ನಂದರೆ ನಾ ಮಾಡಿ ಕುಡಿಬಾರ್ದು ಹಾಗಂದ್ರಿ. ಇದು 1ರಿಂದ ಸ್ಟಾರ್ಟ್ ಮಾಡಿ ನೋಡ್ರಿ. ಅಂದು ನಾ ಏನು ಮಾಡಿದೆ ರೀ, ಫಸ್ಟ್ ಅರ್ಕ ತೆಗೆದು ನಾನೇ 6 ತಿಂಗಳು ಕುಡ್ದೆ ರೀ. ಪ್ರಯೋಗ ನಿಮ್ಮ ನಮ್ಮ ಮ್ಯಾಗೆ ಮಾಡ್ಕೊಂಡೇರಿ. ನಾ ಅಂದ್ರೆ ನನ್ನ ಹೆಲ್ತ್ ಸಮಸ್ಯೆ ಇತ್ತಲ್ರಿ. ಅಂದ್ರೆ ನನ್ನ ಮ್ಯಾಗೆ ನಾ ಪ್ರಯೋಗ ಮಾಡಿಕೊಂಡು ನಾ 6 ತಿಂಗಳು ಕುಡಿದ್ಬೇಕು. ನಂದೆಲ್ಲ ಪಿತ್ ಅನ್ನೋದೇ ಕ್ಯೂರ್ ಐತ್ರಿ. ಬರೀ ಅರ್ಕ ಕುಡಿದ್ನಿಂದ ಕ್ಯೂರ್ ಆದ್ಬೇಕು ನನಗೆ ಅನ್ನಿಸ್ತು. ಮತ್ತು ನಾ ಇದು ಒಂದೇ ತೊಗೊಂಡು ಮಾಡಿದೆ. ನನ್ನಂತರೂ ಆರಾಮಾಯ್ತು. ನನ್ನ ಹೆಲ್ತಿದಂತರೂ ನಾ ಹೇಳೋಕ್ಕಿಂತ ಹೊರಗಿನ ಜನಕ್ಕೆ ಭಾಳ ಗೊತ್ತಿತ್ತು ರೀ. ಅಂದ್ರೆ ನಾ ಇಷ್ಟು ಇಂಪ್ರೂವ್ ಆಗಿನ ಅಂದ್ರೆ ಇದರಿಂದ ಇರೋದು ಪೂರ ಜನ ಕನ್ಫರ್ಮ್ ಅದ ರೀ. ಈಗ ಈ ಗೋಳದಿಂದ ಅಂದ್ರೆ ನಾ ಮಾಡ್ತೀನಿ ಅಂದ್ರೆ ನಮ್ಮದು ಸಂಬಂಧಿಕರದಾಗ ಊರೊಳಗನ್ರಿ ಎಲ್ಲಿ ಹೋದರೂ ನಂದು ಸಮಸ್ಯೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆರೋಗ್ಯ ಸಮಸ್ಯೆ ಅಂದ್ರೆ ನನಗೇನಂದ್ರೆ ಉಲ್ಟಿನ ಯಾರ ಮನೆ ಫಂಕ್ಷನ್ಗೆ ಹೋದ್ರೂ ಊಟ ಮಾಡ್ತಿದ್ದಿಲ್ಲ ರೀ. ಮತ್ತು ನನಗೆ ಏನು ಊಟ ಮಾಡಿದ್ರು ಅಲ್ಲೇ ಹಾಗೆ ಉಲ್ಟಿನೇ ಮಾಡ್ಕೊತಿದ್ನ ಅವ್ರ ಮುಂದೆ. ಹಾಗಾಗಿ ನಾ ಯಾರ ಮನೆಗೆ ಊಟನೂ ಮಾಡ್ತಿದ್ದಾರೆ, ಹೋಗೋದು ಫಂಕ್ಷನ್ ಮಾಡೋದು ಬರೋದು. ನಮ್ಮ ಮನೆಗೆ ಇಟ್ಟು ಸಪ್ಪನ ಬ್ಯಾಳಿ, ಒಂದನಿ ಹಾಲ ರೊಟ್ಟಿ ಇದೇನು 10 ವರ್ಷ 15 ವರ್ಷ ಊಟ ಮಾಡೀನಿ ರೀ. ಮುಂದೇನದ ಅದನ್ನು ಉಂಡ್ರು ಅದನ್ನು ಉಲ್ಟಿನೇ ಆತಿತ್ತು ರೀ ನನಗೆ. ಇದು ಯಾವಾಗ ಕುಡಿದು ನನಗೆ ಕಡಿಮೆ ಐತಲ್ಲ, ನಾ ಕುಡಿದು ಕಡಿಮೆ ಆದ ಬಳಿಕ ನನ್ನಂಗೂ ಹೊರಗೆ ಜನ ಅದಾರಲ್ಲ, ನನ್ನ ಕೈಲಿ ಆದಷ್ಟು ಮಾಡ್ಬೇಕಂತ ಹೇಳ್ರಿ ಇದು ಮಾಡ್ಲಕತ್ತೀನಿ ನೋಡಿರಿ. ಗೋಮಾತೆ ಸೇವೆ ಐತೆ. ನನಗೆ ಫಸ್ಟ್ ಗೋಮಾತೆ ಸೇವೆ ರೀ. ಯಾಕಂದ್ರೆ ಏನು ಕೊಟ್ಟರು ಮುಕ್ಕೋಟಿ ದೇವತೆ ಸೇವೆ ಯಾರೂ ಸಿಗಂಗಿರಿ. ಅದು ಏನೋ ಪುಣ್ಯ ಇದ್ದವ್ರಿಗೆ ಸಿಗ್ತದೆ. ಅದು ನಾವು ಕುಡಿಯೋದಕ್ಕಿಂತ ನಾವು ಮಾಡೋದಕ್ಕಿಂತ ನಮ್ಮ ಸೇವಾ ಮಾಡೋದು ಒಂದು ದೊಡ್ಡ ಇದು ಐತೆ ನನಗೆ. ಅದರಿಂದ ಏನದ ಈಗ ಒಂದು ಅದ್ರ ಅರಿಕಿನಿಂದ ಇನ್ನೂ ಹೆಚ್ಚುವರಿ ಮಾಡ್ಬೇಕಂತೇಳಿ ಮಾಡ್ಲಕತ್ತೀನಿ ನೋಡಿರಿ. ಪಿತ್ತ ಸಮಸ್ಯೆ ಅಂದ್ರೆ ಏನು ಸರ್? ಪಿತ್ತ ಸಮಸ್ಯೆ ಅಂದ್ರೆ ಏನ್ರಿ, ಅದು ನನಗೆ ಹಿಂಗೆ ಉಲ್ಟಿ ಆತಿತ್ತು ರೀ. ಹೊಟ್ಟೆ ಉರಿತಿತ್ತು ರೀ. ಹೊಟ್ಟೆ ಉರಿತಿತ್ತು ರೀ, ಉಲ್ಟಿ ಆತಿತ್ತು ರೀ. ಮತ್ತು ಕೈ ಕಾಲು ಹರಿಯೋದು, ಸುಸ್ತಾಗೋದು, ಒಟ್ಟು ಒಂಥರ ನನಗೆ ನೆಮ್ಮದಿ ಇಲ್ದಿತ್ತಿಲ್ಲ ನೋಡ್ರಿ. ಯಾರೇ ಮಾತಾಡ್ಸಿದ್ರೆ ಹಿಂಗೆ ಸಿಟ್ಟು ಬರ್ತಿತ್ತು ರೀ. ಅಷ್ಟೊಂದು ಬರ್ತಿತ್ತು. ಯಾಕೆ ಹೊಟ್ಟೆ ಒಳಗೆ ಅನ್ನನೇ ಇರ್ತಿತ್ತಿಲ್ಲ. ಮತ್ತು ನೀರಿನ ಅಂಶ ಉಲ್ಟಿ ಆಗ್ಯಾಗ್ರಿ ನೀರಿನ ಅಂಶ ಇದ್ದಿತ್ತಿಲ್ಲ ನನ್ನ ಶರೀರಕ್ಕೆ. ರಕ್ತರೇ ಮೊದಲೇ ಇಲ್ಲರಿ. ಮತ್ತು 15 ವರ್ಷ ಊಟ ಇಲ್ಲರಿ ಸರ್ ಅನ್ಬೇಕು. ಮತ್ತು ಅದು ಹೆಂಗೆ ನೀವೇ ಲೆಕ್ಕ ಹಾಕ್ರಿ. ಒಟ್ಟೆ ಟೈಮಿಗೆ ಊಟ ಇಲ್ಲರಿ. ಅದು ಒಪ್ಪತ್ತೆ ಊಟ ಒಂದೇ ಟೈಮ್ ಊಟ ಮಾಡಿದ್ರೆ ಉಲ್ಟಿನೇ ಆಗದ್ರಿ ನನಗೆ. ಹಾಗಾಗಿ ಸ್ವಲ್ಪ ತಲೆ ಆಗ್ತದೆ. ಹಾಗಾಗಿ ಈಗ ನನಗೇನು ಅನ್ನಿಸ್ತು, ನಾನು ಮಾಡಿ ನನ್ನ ಕೈಲಿ ಆದಷ್ಟು ಹೆಚ್ಚುವರಿ ಮಾಡ್ಬೇಕಪ್ಪ, ನನ್ನ ಗೋಮಾತೆ ಸೇವೆ ಮಾಡ್ಬೇಕನ್ನ ನನ್ನ ಮನಸ್ಥಿತಿ ಇಟ್ಕೊಂಡು ನಾನು ಗೋ ಸೇವೆ ಮಾಡ್ಲಕತ್ತೀನಿ ನೋಡಿರಿ ಫಸ್ಟಿಗೆ. ಅದರಿಂದ ಈಗೇನದ ಈ ಸಗಣಿ ಒಳಗೆ, ಗೋಮೂತ್ರದೊಳಗೆ ಇವೇನು ಏನು ಸಗಣಿವಲ್ರಿ, ಇವು ಯಾವ ಹಾಳಾಗಲ್ರಿ ನಮ್ಮಲ್ಲಿ. ಏನು ಇದರಿಂದ ಏನು ಹಾಳಾಗಲ್ರಿ. ಅಲ್ಲಿ ಕುಳ್ಳವು ನೋಡ್ರಿ, ಅಗ್ನಿಹೋತ್ರ ಕುಳ್ಳವು ಇವು ಅದ ನೋಡ್ರಿ. ಇವು ದಮ್ರಿ. ಇದು ಕುಳ್ರಿ. ಇದು ಬಾಣತನಕ್ಕೆ ಬರೋಂಥ ಕುಳ್ರಿ ಇವು.
ಅವಾಗ ಸಿಟಿ ಒಳಗೆ ಹಳ್ಳಿ ಒಳಗೆ ಎಲ್ಲ ರೈತರು ಆಕಳುಗಳು ಕಟ್ತಿದ್ರು. ಎಲ್ಲರ ಮನೆಯಲ್ಲಿ ಹೆಂಡಿ ಕುಳ್ಳ ಅನ್ನೋದು ಅವಾಗ ಕಾಮನ್ ಇತ್ತು ರೀ. ಈಗ ಇಲ್ರಿ, ಹೆಂಡಿ ಸಗಣಿ ಕುಳ್ಳ ಆಕಳು ಅನ್ನೋದೇ ಈಗ ಎಲ್ಲೋ ಅಪರೂಪದಂಗೆ ಆಗ್ಯದ. ಇವು ಬಾಣತನಕ್ರಿ ಇವು ಕುಳ್ಳ. ಇವು ಅಗ್ನಿಹೋತ್ರ ಭರಣರು ಅಂದ್ರೆ ಹೋಮ ಹವನ ಮಾಡ್ತಾರಲ್ರಿ. ಈಗ ಕೆಲವೊಂದು ಕಡೆ ಈಗ ಸಿಗಲ್ರಿ, ಈಗ ಎಲ್ಲ ಕಡೆ ಹೆಂಗೆ ಸಿಗ್ತಾರೆ ಈಗ ಹಳ್ಳಿಗೆ ಸಿಕ್ಕಂಗೆ ಸಿಟಿಯಾಗ ಹಳ್ಳಿಗೆ ಸಿಗಲ್ರಿ ಸಿಟಿಗಂತ ಅಂದ್ರೆ ಅಗ್ನಿಹೋತ್ರ ಭರಣರು. ಇವು ಬಾಣತನಕ್ಕೆ ರೀ, ಡೆಲಿವರಿ ಆಗ್ತದಲ್ರಿ, ಡೆಲಿವರಿಯಾಗನ ಶಾಕ್ ಕೊಟ್ಕೋತಾರಲ್ರಿ, ಅದು ಇದಕ್ಕೆ ರೀ. ಇದು ಅಗ್ನಿಹೋತ್ರ ಇವು ಭರಣ ರೀ. ಪ್ರತಿದಿನ ಮಾಡ್ತೀರಾ ಮೇಡಮ್? ಇಲ್ರಿ, ಪ್ರತಿದಿನ ಮಾಡ್ತೀನಿ ರೀ. ಈ ಹೆಣ್ಮಗಳಿಗೆ ತೊಗೊಂಡಿದೆ ರೀ, ಇವತ್ತು ಹೋಗ್ಯಾಡ್ರಿ, ದಿನಂಪ್ರತಿ ಬಂದು ಮಾಡ್ತಾರೆ ರೀ. ಅಂದ್ರೆ ನಾವೇನು ರೀ ಹೆಚ್ಚುವರಿ ಈಗ ಹೆಣ್ಮಕ್ಳಿಗೆ ಅವ್ರಿಗೆ ಒಂದು ಉದ್ಯೋಗ ಆಗ್ತದ, ಈಗ ನಮಗೊಂದು ಗೋಸೇವೆ ಆದಂಗೆ ಆಗ್ತದೆ ಹೇಳಿ ಇದು ಮಾಡ್ಲತ್ತ ನೋಡ್ರಿ. ಮತ್ತು ಇದನ್ನ ಬಿಟ್ಟು ಏನೇನು ತಯಾರು ಮಾಡ್ತಾರೆ ಮೇಡಮ್? ಇದು ಬಿಟ್ರಿ ಈ ಸಗಣಿ ಅದ ನೋಡ್ರಿ, ಇದು ಗುಡ್ಡೆ ಹಾಕಿ ಸಗಣಿ ರೀ. ಇದು ವಿಭೂತಿಗೂ ಬರ್ತದೆ ರೀ. ಇದು ಘನ ಜೀವಾಮೃತನೂ ಮಾಡ್ತೇವ್ರಿ ನಾವು ಹೊಲಕ್ಕೆ ರೀ. ಘನ ಜೀವಾಮೃತ ಏನ್ರಿ 4 ಬುಟ್ಟಿ ಸಗಣಿ ರೀ, ಮತ್ತು 4 ಲೀಟ್ರ್ ಗೋಮೂತ್ರ ರೀ, 2 kg ಇದು ರೀ ಬೆಲ್ಲ ರೀ, 2 kg ಕಳ್ಳಿ ಹಿಟ್ಟು ರೀ. ಅದು ಘನ ಜೀವಾಮೃತ ನಾವು ನಿಂಬೆ ಗಿಡಕ್ಕೂ ಹಾಕ್ಬೋದು ರೀ, ಕಬ್ಬಿಗೂ ಹಾಕ್ಬೋದು. ಆಯ್ತಾ, ಇದನ್ನು ನಾವು ವಿಭೂತಿನೇ ಮಾಡ್ತೇವ್ರಿ. ಇದರಿಂದ 2 ಥರ ಅದ ರೀ. ಇದು ರೀ ಕುಳ್ರಿ, ಹಾಂ ಅಗ್ನಿಹೋತ್ರ ಕುಳ್ಳು ರೀ, ಮತ್ತು ಇವು ಈ ಕುಳ್ರಿ 2 ಕುಳ್ಳು ಆಗ್ತದೆ ರೀ. ಮೇಡಮ್ ದಿನಚರಿ ಹೆಂಗಿರ್ತದೆ ಮೇಡಮ್? ಬೆಳಗ್ಗೆ ಎದ್ದ ಕೂಡಲೇ ನಿಮ್ದು ನಾವು ದಿನಚರಿ ಅಂದರೆ ಸರ ನಾವು ಕಾಯಂ 4:30 5 ಗಂಟೆಗೆ ಎಳಬೇಕು ರೀ. ಯಾಕಂದ್ರೆ ನಾವು ಈ ಗೋಮೂತ್ರ ಹಿಡಿಬೇಕಾದ್ರೆ ರೀ 4 ರಿಂದ 6 ಒಳಗೆ ಗೋಮೂತ್ರ ಹಿಡಿಬೇಕು. ಬೆಳಗ್ಗೆ ಆದ ಗೋಮೂತ್ರ ಎದಕ್ಕೂಪ ಅಲ್ಲಿ ಭೂಮಿಗೆ ಹಾಕ್ತೇವ್ರು. ಅವು ಜೀವಾಮೃತ ಹಿಂಗೆ ಫರ್ಟಿಲೈಸರ್ ಅವಕಾರ ಬಳಸ್ಬೇಕಾದ್ರೆ ಅವಕ್ಕೆ ಹಗ್ಲತ್ತು ಏನು ಇದು ಮಾಡ್ತಾವಲ್ರಿ, ಅವು ಏನದ ಭೂಮಿ ಬಳಸ್ತೇವೆ. 6 ರಿಂದ 4 ಏನು ನಾವು ಇದು ಮಾಡ್ತಾವಲ್ರಿ, ಅದು ಮಾತ್ರ ನಾವು ಔಷಧ ಬಳಸ್ತೇವೆ. ಓಹೋ, ಆ ಮುಹೂರ್ತಕ್ಕೇನು ಸಮಯಕ್ಕೆ ನೀವು ಅದು ಬ್ರಾಹ್ಮಿ ಮುಹೂರ್ತದಾಗ ರೀ. ಅಂದ್ರೆ ಕೂತಿರ್ತಾವಲ್ಲ, ಈಗ ಹಗಲತ್ತಾವ ಸೂರ್ಯಂದು ಶಾಖ ಬೀಳ್ತದ ಆಕಳುಗಳ ಮ್ಯಾಗ. ಅದು ಸೂರ್ಯ ನಾಡಿ ಇರ್ತದರಲ್ಲಿ ಮ್ಯಾಗ ಅದ ನೋಡ್ರಿ, ಅದು ಅಲ್ಲಿದಿಂದ ಇದು ಬರೋಕೆ ಇದು ನೋಡ್ರಿ ಸೂರ್ಯ ನಾಡಿ ಇದು ಎಣ್ಣೆ. ಈ ಸೂರ್ಯ ನಾಡಿ ಮುಖಾಂತರ ಇದು ಬಿಸಿಲು ಹತ್ತಂದ್ರೆ ಇದು ಕೈದು ಹಗಲತ್ತ ಹೊತ್ನಾಗ ಇದು ಗೋಮೂತ್ರ ಹೀಟಾಗಿ ಬರ್ತದೆ. ಇದು ಯಾವುದಕ್ಕೂ ಬರಂಗಿಲ್ಲ. ಈ ಸದ್ದು ನಾವು ರಾತ್ರಿ ಇರ್ತದೆ ಅದು, ಇವು ಯಾವ ಸೂರ್ಯ ನಡಿದು ಕೈಯಂಗಿಲ್ಲ, ಸೂರ್ಯ ಇರಂಗಿಲ್ಲ, ಚಂದ್ರ ಇರ್ತಾನೆ ಅಂದ್ರೆ ತಂಪ ಇರ್ತದೆ. ಅದನ್ನ ಒಳಗೆ ಕೂತ್ತೇಳನ್ನ ಏನು ಬೆಳಗ ನಾವು ಮೆಲಿತಾವಲ್ರಿ, ಕೂತೆದ್ದು ಅಂದ್ರೆ ಆ ಟೈಮ್ನಾಗ ಹಿಡಿತೇವ್ರಿ ನಮ್ಮ ಔಷಧಕ್ಕೆ ಬಳಸಲ್ಕ. ಅದಷ್ಟೇ ಔಷಧ ಬಳಸ್ತೇವೆ. ಉಳ್ ಟೈಮ್ನ ನಾವು ಭೂಮಿಗೆ ಬಳಸ್ತೇವೆ. ಟೋಟಲ್ ಮರಿಗಳು ಎಷ್ಟು ಅದಾವ ಮೇಡಮ್? ಇವಾಗ ರೀ 3 ಅದಾವ್ರಿ, 3 ಹಿಡ್ತಾವ್ರಿ. 3 ಹಿಡ್ತಾವ. ಈ ಅದು ಒಂದು ಮಣಕದ್ರಿ, ಅದು ಈ 3 ಹಿಡ್ತಾವ್ರಿ. ಈಗ ಅದು ಮಣಕದ ರೀ, ಈ 3 ಹಿಡ್ತಾವ್ರಿ. ಸದ್ದ ಎಷ್ಟು ಲೀಟ್ರ್ ಕೊಡ್ತಾವ್ರಿ ಮೇಡಮ್ ಹಾಲು? ಇವು ರೀ ಇವಾಗ ನೋಡ್ರಿ ಭಾಳ ಒಂದು 6 ತಿಂಗಳು ಐತ್ರಿ ಇದು. ಇವಾಗ ಒಂದು 2.5-3 ಲೀಟ್ರ್ ತನಕ ಸಿಗ್ತಾವ್ರಿ. ಫಸ್ಟಿಗೆ ಏನದ 5 ರಿಂದ 4-5 ಲೀಟ್ರ್ ಹಿಂಗೆ ಇರ್ತಿದ್ವಿ ರೀ. ಇವಾಗ 2 ರಿಂದ 3 ಲೀಟ್ರ್ ತನಕ ಇರ್ತಾವ್ರಿ. ಅದಾರ ಮೇಡಮ್, ಈಗ ಕಮರ್ಷಿಯಲ್ ಆಗಿ ಈಗ ಪ್ರಾಣಿಗಳನ್ನು ಸಾಕ್ತಾರೆ. ಹೌದ್ರಿ, ಯಾಕಂದ್ರೆ ಜಾಸ್ತಿ ಕೊಡೋ ಹಾಲನ್ನ ಹುಡುಕಿ ಅಂತ ಸಾಕ್ತಾರೆ. ನೀವು ಅದು ಬಿಟ್ಕೊಟ್ಟು ಇವು ಕಡಿಮೆ ಹಾಲು ಕೊಟ್ರು ಯಾಕೆ ಇದಕ್ಕೆ ಒಲವು ಹೆಚ್ಚು ಜಾಸ್ತಿ? ಒಲವು ಯಾಕಂದ್ರೆ ಸರ ಕಡಿಮೆ ಹಾಲು ಕೊಡೋರು ಅಂತೇಳಿ ನಾವು ರೈತರಿಗೂ ಸಾಕಲಾಗಿದ್ದೀರಿ ಫಸ್ಟ್. ಅಂದ್ರೆ ನಮಗೂ ಏನೋ ಬೇಕಂತೇಳಿ ರೈತಂದು ಅದ ಬೇಕಂತೇಳಿ ರೈತರು ಕಮರ್ಷಿಯಲ್ಗೆ ಈಗ ಹೋದರೆ ಏನೋ ಅವನಿಗೂ ಬದುಕದು ಈಗಿನ ವಾತಾವರಣದಾಗ. ಹಾಗಾಗಿ ಇವಕ್ಕೆ ಥೊಡೆ ಹಿಂಡವಕ್ಕೆ ನಾವು ಮಲ್ಕೋತೇವೆ, ಇವ್ರ ಜೀವನ ಉಳಿಸ್ಬೇಕಂತೇಳಿ ನಾವು ಮನಸ್ಸು ಬತ್ತು ಇದ್ದದ್ದು ಹೇಳ್ಬೇಕಲ್ರಿ. ಈಗ ನಾವು ಸಾಕ್ತೇವೆ, ಈಗ ದುನಿಯೇ ಅವ ಅಂದ್ರೆ ಅವು ಎಲ್ಲ ರೈತರು ಸಾಕ್ತೇವೆ, ಇವಕ್ಕೆ ಉಳುವಿಲ್ಲ ಭೂಮಿ ಮ್ಯಾಗ. ಹಿಂದಿನ ಹಿರಿಯರು ಇವುದ್ರೇ ಬಳಸ್ಕೊಂಡು ಬಂದಿರು, ಇವೇ ಬೆಳೆಸಿದ್ರು, ಇವುದರಿಂದೇ ಬದುಕಿದ್ರು ಅವರು. ಆದ್ರೆ ನಾವೇನು ಮಾಡಿದೇವೆ, ಎಲ್ಲ ಕಮರ್ಷಿಯಲ್ಗೆ ಹಾಕಿದ್ದೇವೆ. ಬೆಳಿಗಂತೂ ಒಂದು ದನ ಕರನ್ನು ಯಾವುದೇ ಕಗಲಕ್ಕೆ ರೀ ರೈತರಾದವ್ರು ಅಂದ್ರೆ ನಾವು ಉಳಿಸ್ಕೊಂಡ್ರೆ ಇವು ಉಳಿತಾವೆ. ರೈತರಾದವ್ರು ಉಳಿಸ್ಕೊಳ್ಳಿ ಅಂದ್ರೆ ಉಳಿಯಲ್ಲತ್ತೇಳಿ ನಮ್ಮ ಮನಸ್ಸನ್ನ ಬತ್ತು. ನಾವು ಫಸ್ಟ್ ತಂದಿದ್ದೆ ಅದೇ ಒಂದು 15 ಹಿಡ್ತಿತ್ತು ಅದು. ನಾವು ಇಲ್ಲೇ ಬಂದೇನೆ ಜಾಸ್ತಿ ಆಗಿದ್ರೆ ಅದು ಹಾಲು ಅವ್ರಿಗೆ ಕೊಡೋರು ನಮ್ಗೆ ಕೇಳೇ ಕೊಟ್ಟಿದ್ರು. 1 ಲೀಟ್ರ್ ಹಾಲು ಅದ್ರ ಮ್ಯಾಗ ಜಾಸ್ತಿನ ಹಾಲು ಹಿಂಡಲತ್ತಿದ್ರು. ಈಗ ನಾವು ಅದಕ್ಕೆ ಇದಕ್ಕೆ ಈಗ ನಾವು ನುಚ್ಚು ಕೊಡ್ತೇವೆ ರೀ.
ನುಚ್ಚು ಕುಡಾಳಾಗ ಅವಕ್ಕೆ ಚಂದಿ ಕುಡಾಳಾಗ ಹಿಂಗೆ ಸೇಂದರ್ ಲವಣ ಲಾವಂಚ್ ಪೌಡ್ರ ಹಿಂಗೆ ಹಾಕ್ತೇವ್ರಿ ಅವಕ್ಕೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಲು ಬರಲಿ ಅಂತ ಹೇಳಿ ಪೌಷ್ಟಿಕಾಂಶ ಅಂದ್ರೆ ಅವಕ್ಕೆ ಪೌಷ್ಟಿಕಾಂಶ ಇದ್ರೆ ಅವಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಆಗ್ತದೆ ಆಯ್ತಾ ಹಾಲಿನೊಳಗೂ ಪವರ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾವು ಏನು ಮಾಡ್ತೇವ್ರಿ ಅವಕ್ಕೆ ತಿಂಡಿ ಒಳಗೆ ಅದು ಹಾಕಿ ಈಗ ನಮ್ಮಲ್ಲಿ ಬಂದಬೇಕು ಸ್ವಲ್ಪ ಜಾಸ್ತಿ ಆಗಿದ್ರೆ ಹಾಲು ನಾವು ಫಸ್ಟಿಗೆ ತರ 1 ಲೀಟ್ರ್ಕಿಂತ ಕಡಿಮೆ ಹೇಳ್ತಿತ್ತು ಅದು. ಇವಾಗ ಏನದ ಇಲ್ರಿ ಈಗ 1 ಲೀಟ್ರ್ 1.5 ಲೀಟ್ರ್ 2 ಲೀಟ್ರ್ ತನಕ ಬಂದದ್ರಿ ಅದು ಈಗ ಅದು 4 ವರ್ಷ ಹಾಕ್ಳದ್ರಿ ಅದು. ಹಾಂ 4 ವರ್ಷ ಆಯಿತು. ಫಸ್ಟಿಗೆ ಹೇಳೇ ಕೊಟ್ಟಿದ್ರು ಅವರು ನಮ್ಮಲ್ಲೇ ಬಂದಕ್ಕಂದ್ರೆ ನಾವು ಏನು ಕುಡಿಬೇಕು ಅನ್ನೋದು ಆಕಳುಗಳಿಗೆ ಫಸ್ಟ್ ನಮಗೆ ಗೊತ್ತಿರ್ಬೇಕು ರೀ. ಯಾವುದೇನೋ ಸಾಕಬೇಕಾದ್ರೆ ಅವಕ್ಕೆ ಏನು ಬೇಕು ಏನಿಲ್ಲ ಅವಕ್ಕೆ ಯಾವ ಟೈಮಿಗೆ ಏನು ಕೊಡಬೇಕು ಯಾವ ಟೈಮಿಗೆ ಏನು ಕೊಡಬಾರ್ದು. ಈ ಸದ್ ನಾವು ಗೋಮೂತ್ರ ಹಿಡಿತೇವೆ ಅಂದ್ರೂ ಅದಕ್ಕೊಂದು ಪದ್ಧತಿ ಅದ ರೀ. ಈಗ ನಾವು ಕುಳ್ಳು ಮಾಡ್ತೇವೆ ಅಂದ್ರೆ ಅದಕ್ಕೂ ಒಂದು ಪದ್ಧತಿ ಅದ. ಅಂದ್ರೆ ಕುಳ್ಳು ಮಾಡ್ತೇವೆ ಅಂದ್ರೆ ರೀ ಇವಾಗ ಮಳೆಗಾಲ ಸಮೀಪದಾಗ ಹಚ್ತೇವಲ್ರಿ ಹಳೆ ನಾವು ಗೋಮೂತ್ರಕ್ಕೆ ಹಚ್ತೇವ್ರಿ ಕಂಪಲ್ಸರಿ. ಅಂದ್ರೆ ಕುಳ್ಳಿಗೆ ಒಂದೇನೋ ಅದ್ರ ಒಂದು ಇದು ಬರ್ತದೆ ಅದ್ರ ಹುಳ ತಿಂತಾವ ಹತ್ತು ತಿನ್ಬಾರ್ದು ಅಂತೇಳಿ. ಇವಾಗ ಮತ್ತು ವಿಭೂತಿ ಅದಕ್ಕೆ ಒಂದು ಏನು ಅಂತ ಹೆಂಡಿ ಹೋಗಿ ಒಂದು ಬಸ್ ಮಾಡ್ಬೇಕಾದ್ರೆ ಅದೆಲ್ಲ ಗೊತ್ತಿರ್ಬೇಕು ರೀ. ಏನು ಮಾಡ್ಬೇಕು ಅನ್ನೋದು ಮನ್ಸು ನಮ್ಮ ಬಲ್ಲೆ ಅದು ಮೊದಲ ಗೊತ್ತಿತ್ತಲ್ಲ ಅದು ಏನು ಭೀ ಹಾಳಾಗಂಗಿಲ್ಲ. ಅದು ಗೊತ್ತಿರಲಿಲ್ಲ ಅಂದ್ರೆ ಅದು ಏನು ಮಾಡ್ಬೇಕಪ್ಪ ನಂಗೆ ಒಯ್ಯೋದು ಹಂಗೆ ತಿಪ್ಪಿ ಚೆಲ್ಲೋದೇ ಆಗ್ತಿತ್ತು. ಅದು ತಿಪ್ಪಿಗೆ ಚೆಲ್ತಿದ್ದೇವೆ ನಮಗೇನೂ ಗೊತ್ತಿಲ್ಲ ಸುಮ್ಮ ಗೊಬ್ಬರ ಮಾಡೋದು ಒಂದೇ ಇತ್ತು. ಇದರಿಂದ ಮನುಷ್ಯನಿಗೆ ಏನು ಅದ ಅನ್ನೋದು ಗೊತ್ತಿದ್ದಿತ್ತಿಲ್ಲ. ಮನುಷ್ಯನಿಗೆ ಏನು ಬೇಕು ಏನು ಬೇಡ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಬಟ್ ಭೂಮಿಗೆ ಬೇಕು ಇದು ಭೂಮಿಗೆ ಸೀಮಿತ ಅದ ಇದು ಮನುಷ್ಯ ಸೀಮಿತ ಅಲ್ಲ ತನಗಾಗಿತ್ತು ನಮ್ಗೆ. ಈಗ ಗೊತ್ತಾಯ್ತು ನಮಗಿದು ನಮ್ಮ ಮನುಷ್ಯಗೆ ಸೀಮಿತ ಆಮೇಲೆ ಭೂಮಿಗೆ ಅಂತ ಹೇಳಿ ಹಂಗಂದು ಇದಕ್ಕೆ ಎತ್ಕೊಂಡಿದ್ದೆ ನೋಡ್ರಿ.